ನಮಸ್ತೆ ಎಲ್ಲರಿಗೂ. ನಾನಿವತ್ತು ಫ್ರೆಶ್ ಖರ್ಜೂರದ ಜ್ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ಯಾವುದೇ ಸ್ವೀಟ್ ಬೇರೆನೋ ಆ್ಯಡ್ ಮಾಡೋದಿಲ್ಲ. ಖರ್ಜೂರದ ಸಿಹಿ ಏನಿದೆ ಅದೇ ಸಿಹಿ ಇರಲಿ. ಇದು ಖರ್ಜೂರ ಏನಂದರೆ ನಾವೀಗ ಗಿಡದಲ್ಲಿ ಹಣ್ಣಾಗಿರ್ತಲ್ಲ, ಅದೇ ಒಣಗಿದ ಖರ್ಜೂರ ಅಲ್ಲ, ಇದು ಡ್ರೈ ಖರ್ಜೂರ ಅಲ್ಲ. ಅದಕ್ಕೆ ನಾನು ಜ್ಯೂಸ್ ಮಾಡಲಿಕ್ಕೆ ಮೊದಲಿಗೆ ನಾನು ಹಾಲು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ದಪ್ಪ ಹಾಲು, ನೀರು ಸ್ವಲ್ಪ ಹಾಕಿದಷ್ಟೇ. ಈ ಹಾಲು ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ನಾನು ಬಿಸಿ ಹಾಲಿಗೆ ಖರ್ಜೂರ ಏನಿದೆ ನೋಡಿ, ಖರ್ಜೂರವನ್ನು ಬಿಡಿಸಿ ಹಾಕ್ತೀನಿ. ಮೊದಲಿಗೆ ನಾನೀಗ ಅದರ ಸೀಡ್ ಏನಿದೆ ನೋಡಿ ಅದನ್ನು ತೆಗಿತಾ ಇದ್ದೀನಿ. ಯಾಕೆಂದರೆ ಮತ್ತೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಲಿಕ್ಕಿದೆ ಅಲ್ಲ, ಆಗ ಇದಾಗುತ್ತೆ. ಅದಕ್ಕೋಸ್ಕರ ಸೀಡ್ ಹಾಕಬಾರ್ದು. ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಫ್ರೆಶ್, ಜಸ್ಟ್ ಇದು ಗಿಡದಿಂದ ತೆಗೆದು ಮಾಡಿದ್ರು ಅಷ್ಟೇ, ಒಣಗಿಸಿದ್ದು ಖರ್ಜೂರ ಅಲ್ಲ ಇದು. ಯಾವುದೇ ಕೆಮಿಕಲ್ ಏನು ಮಿಕ್ಸ್ ಇಲ್ಲ ಇದರಲ್ಲಿ. ಇದು ಒಮನ್ ದೇಶದ್ದು ಖರ್ಜೂರ, ತುಂಬ ಸಿಹಿಯಾಗಿದೆ. ಇನ್ನೂ ಸ್ವಲ್ಪ ಕಾಯಿದ್ರೆ ಅದು ಸಿಹಿ ಇರೋದಿಲ್ಲ, ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಾಗಲ್ಲ. ಇದು ಸ್ವಲ್ಪ ಹಣ್ಣಾಗಿದೆ, ಆದ್ದರಿಂದ ತುಂಬ ಸಿಹಿ ಇದೆ. ಆಮೇಲೆ ಅದಕ್ಕೆ ನಾನು ಆಗಲೇ ಬಿಸಿ ಮಾಡಿಟ್ಟಿದ್ದ ಹಾಲನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಅದು ತಣ್ಣಗಾಗುವವರೆಗೆ ಅದನ್ನು ಹಾಗೆ ಕ್ಯಾಪ್ ಕ್ಲೋಸ್ ಮಾಡಿ ಇಡಬೇಕು. ಈಗ ಅದಕ್ಕೆ ನಾನು ಒಂದು ಏಲಕ್ಕಿಯನ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ಅದು ತಣ್ಣಗಾಗಿದೆ ನೋಡಿ. ತಣ್ಣಗಾಗುವಾಗ ಎಲ್ಲ ಸ್ಮೂತಾಗಿದೆ ಖರ್ಜೂರ. ಇದನ್ನೀಗ ಬರೀ ಖರ್ಜೂರ ಮಾತ್ರ ತೆಗೆದು ಗ್ರೈಂಡ್ ಮಾಡಬೇಕು. ಇದು ಖರ್ಜೂರ ತುಂಬಾ ಒಳ್ಳೆಯದು. ಯಾರಿಗೆಲ್ಲ ರಕ್ತದ ಅಂಶ, ಹಿಮೋಗ್ಲೋಬಿನ್ ಎಲ್ಲ ಕಮ್ಮಿ ಇರ್ತದೆ ನೋಡಿ, ಅವರಿಗೆಲ್ಲ ತುಂಬಾ ಒಳ್ಳೆಯದು ಖರ್ಜೂರ. ಒಣ ದ್ರಾಕ್ಷಿ ಅದೆಲ್ಲ ಡ್ರೈ ಫ್ರೂಟ್ಸು ತುಂಬಾ ಒಳ್ಳೆಯದು. ನಾನೀಗ ಖರ್ಜೂರವನ್ನು ಸಪ್ರೇಟ್ ತೆಗಿತಾ ಇದ್ದೀನಿ ಹಾಲಿನಿಂದ ಸಪ್ರೇಟ್ವಾಗಿ, ಯಾಕೆಂದರೆ ಗ್ರೈಂಡ್ ಮಾಡಲಿಕ್ಕೋಸ್ಕರ. ಆಮೇಲೆ ಹಾಲು ಮಿಕ್ಸ್ ಮಾಡ್ತೀನಿ. ಬೇರೆ ಯಾವುದೇ ಸಿಹಿ ನಾನು ಆ್ಯಡ್ ಮಾಡೋದಿಲ್ಲ, ಇದೇ ತುಂಬ ಸಿಹಿಯಾಗಿದೆ. ಇದನ್ನೀಗ ನಾನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ತೀನಿ. ಈಗ ಪೇಸ್ಟ್ ಥರ ಬರುತ್ತೆ. ಸ್ವಲ್ಪ ಬೇಕಾದರೆ ಹಾಲು ಆ್ಯಡ್ ಮಾಡ್ಬೋದು. ಸ್ವಲ್ಪ ಹಾಲನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಈಗ ನೋಡಿ, ಈ ಥರ ಇಷ್ಟು ನುಣ್ಣಗೆ ರುಬ್ಕೊಳ್ಬೇಕು. ಇದು ಖರ್ಜೂರ ಮತ್ತು ಸೆಕೆಗಾಲದಲ್ಲೇ ಸಿಗೋದು. ಇಲ್ಲಿಗ ಒಮ್ಮನಲ್ಲಿ ಜೂನ್ ಜುಲೈಲೆಲ್ಲ ತುಂಬಾ ಸೆಕೆ ಇರ್ತದೆ. ಈ ಟೈಮಲ್ಲೇ ಖರ್ಜೂರದ ಸೀಸನ್ ಆಗುವ, ಆ ಸೀಸನಲ್ಲಿ ಈ ಥರ ಫ್ರೆಶ್ ಖರ್ಜೂರ ಸಿಗುತ್ತೆ. ಆಮೇಲೆ ಮತ್ತೆ ಸ್ವಲ್ಪ ಇರ್ತಲ್ಲ, ಅದನ್ನು ಕೂಡ ಈಗ ನಾನು ಗ್ರೈಂಡ್ ಮಾಡಿಕೊಡ್ತಾ ಇದ್ದೀನಿ. ಅದು ಕೂಡ ನೋಡಿ ಇಷ್ಟು ನುಣ್ಣಗೆ ರುಬ್ಬಿಕೊಂಡಿದ್ದೀನಿ. ಇನ್ನು ಇದಕ್ಕೆ ನಾನು ಅದು ಹಾಲು ನೆನೆಸಿಟ್ಟಿದ್ದ ಹಾಲಿತ್ತು ನೋಡಿ, ಅದನ್ನೀಗ ಹಾಕಿಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಇದ್ದರೆ ಬೇಕಾದರೆ ಹಾಲು, ಇಲ್ಲದಿದ್ದರೆ ಸ್ವಲ್ಪ ನೀರು ಸೇರಿಸಿದ್ರೂ ತೊಂದರೆ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಬೇರೆ ಯಾವುದೇ ಹೊರಗಡೆದ ಫ್ಲೇವರ್ ಏನು ಆ್ಯಡ್ ಮಾಡಿಲ್ಲ. ಫ್ರೆಶ್ ಜ್ಯೂಸು. ಇನ್ನು ಸ್ವಲ್ಪ ನೀರು ಹಾಕಬೇಕು. ಆಮೇಲೆ ಸ್ವಲ್ಪ ನಮಗೆ ಕೋಲ್ಡಾಗಿ ಬೇಕಾದರೆ ಐಸ್ ಕ್ಯೂಬ್ ಹಾಕ್ಬೋದು, ಇಲ್ಲದಿದ್ದರೆ ಫ್ರಿಜ್ಜಲ್ಲಿ ಇಟ್ಟರೂ ಆಗುತ್ತೆ. ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಕುಡಿಬೋದು. ನಾನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ತುಂಬಾ ಕೋಲ್ಡಾಗಿ ಸೆಕೆಗೆ ತುಂಬಾ ಚೆನ್ನಾಗಾಗುತ್ತೆ. ಇದೇ ರೀತಿ ಒಳ್ಳೊಳ್ಳೆ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ನಾನು ಬರ್ತಾ ಇರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್.